ಇವತ್ತು ನಾವು ಮುರುಡೇಶ್ವರ ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ವಿ. ಈ ಮಗು ನೋಡಿ ಎಲ್ಲರೂ ರೆಡಿ ಮಾಡ್ತಿದ್ದಾರೆ. 12ಗಂತೂ ನಾವು ರೀಚ್ ಆಗಲಿಲ್ಲ. ಮುರುಡೇಶ್ವರ ಬೀಚ್ ಅದೇ ಬೋಟಲ್ಲಿ ನಾವು ಹೋಗ್ತೀವಿ ಅನಿಸ್ತಾ ಇದೆ. ಹೋದ್ಮೇಲೆ ಅವರು ನಮಗೆ ಗೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ರೀಚ್ ಆದ್ವಿ ನೇತ್ರಾಣಿ ಐಲ್ಯಾಂಡ್ಗೆ. ಭಯ ಆಗಕ್ಕೆ ಶುರು ಆಯಿತು, ಅದು ಹೇಗಿರುತ್ತೆ ಏನು ಅಂತ ರಿವೈಸ್ ಮಾಡ್ತಾರೆ. ಓಕೆ, ಸೈನ್ ಲ್ಯಾಂಗ್ವೇಜ್ನ ಮತ್ತೊಂದು ತುಂಬ ಕಿವಿ ನೋವು ಬರುತ್ತೆ. ಒಂದ್ಸಲ ಆದರೂ ಅಡ್ವೆಂಚರಸ್ ಕೆಲಸ ಮಾಡಬೇಕು. ನಮಗೆ ಕಿವಿ ಮೂಗು ಎಲ್ಲ ಫುಲ್ ಬ್ಲಾಕ್ ಆಗಿದೆ. ಸುದ್ದಿ ನೋಡಿ ಜೊತೆ ಚಿಕನ್ ಫ್ರೈ ತಿಂತಾ ಇದ್ದಾರೆ. ನಮಗೆ ಒಬ್ಬರು ಹೆಲೋ, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇದು ಸೆಕೆಂಡ್ ಡೇ ಇನ್ ಗೋಕರ್ಣ. ಇವತ್ತು ನಾವು ಮುರುಡೇಶ್ವರ ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ವಿ. ಆಲ್ರೆಡಿ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಸೊ 12 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ಸೊ ಎಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಸೊ ನಾವೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ಸ್ಕೂಬಾ ಹೋಗ್ತೀವಿ. ಈ ಮಗು ನೋಡಿ ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ಕೈಗೆಲ್ಲ ಸನ್ಸ್ಕ್ರೀಮ್ ಹಾಕಿ ನನ್ನ ಟೋಪಿ ಬೇರೆ ಬಿದ್ದಾಯ್ತು. ಸೊ ನಾವೆಲ್ಲರೂ ಇವಾಗ ಫುಲ್ಲು ನೀಟಾಗಿ ರೆಡಿಯಾಗಿ ಸ್ಕೂಲ್ ಹೋಗ್ತಿದ್ದೀವಿ. ಅದು ನಂದದು. ಇವನು ಅಂತವನೆ ಏನ್ ಬೇಕು ಇವಳು ಚೂಯಿ ಅಂತ ಹೇಳು. ನಾನು ಚೂಯಿ ಅಂತ ತಿಂತಾ ಇಲ್ಲ ಟೈಮ್ ಸೇವ್ ಮಾಡ್ತಾ ಫುಲ್ ಹೈಡ್ರೇಟ್ ಆಗ್ತಿದೀವಿ ಸ್ಕೂಬಾ ಡೈವಿಂಗ್ ಹೋಗೋದಕ್ಕೆ. ಚೈನು ಮಿಸ್ ಆಗ್ಬಿಡ್ತೀನೋ ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ? ಸ್ಕೂಬಾ ಡೈವಿಂಗ್. ಜೋರಾಗಿ ಹೇಳಿ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಸ್ಕೂಬಾ ಡೈವಿಂಗ್. ನಾನು ಸ್ಕೂಬಾ ಡೈವಿಂಗ್, ಸ್ಕೂಬಾ ಡೈವಿಂಗ್ ಹೇಳಿ. ಸ್ಕೂಬಾ ಡೈವಿಂಗ್, ಸ್ಕೂಬಾ ಡೈವಿಂಗ್, ಸ್ಕೂಬಾ ಡೈವಿಂಗ್. ನಾವು ಹೊರಡೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. 12ಗಂತೂ ನಾವು ರೀಚ್ ಆಗಲಿಲ್ಲ. ಟಿಫಿನ್ ಮಾಡಿಕೊಂಡು ಮುರುಡೇಶ್ವರ ಬೀಚ್ಗೆ ಹೋದ್ವಿ. ಮುರುಡೇಶ್ವರ ಬೀಚ್ ನಾವು ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ದೀವಿ. ಇವಾಗ ನಾವು ಅಡ್ವಾನ್ಸ್ ಪೇ ಮಾಡಿ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಫುಲ್ ಪೇಮೆಂಟ್ ಮಾಡಿದ್ವಿ. ಇವಾಗ ಪೇ ಮಾಡಿ ವೇಟ್ ಮಾಡ್ತಾ ಇದ್ವಿ. ನಾವು 15 ಮಿನಿಟ್ಸಲ್ಲಿ ಬೋಟ್ ಬರತ್ತಂತ ಹೇಳಿದ್ದಾರೆ. ಅಲ್ಲಿ 1 hour ಜರ್ನಿ ಇರುತ್ತೆ. ಅದಾದಮೇಲೆ ಐ ಥಿಂಕ್ ಸ್ಕೂಬಾ ಡೈವಿಂಗ್. ಯಾರು ಕರೀತಿರೋದು? ಫುಲ್ಲು ಬಿಸಿಲು ಸಕ್ಕ ಹೋಗ್ತಾ ಇದೆ. ಬಿಸಿಲು ಯಪ್ಪ ಹೆವಿ ಬಿಸಂತು. ಅಲ್ಲಿ ಬೋಟ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬೋಟಲ್ಲಿ ನಾವು ಹೋಗ್ತೀವಿ ಅನಿಸ್ತಾ ಇದೆ. ಬೋಟಿಂದ ನಮಗೆ ಒಂದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿಸೋದು. ಇಲ್ಲಿ ಸ್ಕೂಬಾ ಡೈವಿಂಗೇ ಮಾಡಬೇಕಂತಿಲ್ಲ, ಸ್ನಾರ್ಕ್ಲಿಂಗ್ ಕೂಡ ಮಾಡಬಹುದು. ನಾವು 3.5K ಆಯಿತು ನಮಗೆ ಸ್ಕೂಬಾ ಡೈವಿಂಗಿಗೆ. ಬಟ್ ಸ್ನಾರ್ಕ್ಲಿಂಗಿಗೆ 2.5K ಇರುತ್ತೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಸ್ಕೂಬಾ ಡೈವ್ ಮಾಡ್ತೀನಿ ಅಂತ. ನಂಗೆ ಯಾವುದೇ ಆಸೆನೂ ಇರಲಿಲ್ಲ. ಬಟ್ ಹೋಗುವಾಗ ನಮಗೇನು ಭಯ ಅನಿಸಿಲ್ಲ. ಲೈಫ್ ಜಾಕೆಟ್ ಹಾಕ್ಕೊಂಡು ಕುತ್ಕೋಬೇಕು. ಸ್ವಲ್ಪ ದೂರ ಹೋದ್ಮೇಲೆ ಅವರು ನಮಗೆ ಗೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ಕೂಬಾ ಡೈವಿಂಗ್ದು ಗೇರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವು ಹೇಗೆ ಯೂಸ್ ಮಾಡಬೇಕು ಅದನ್ನು. ಆ್ಯಂಡ್ ಸೈನ್ ಲ್ಯಾಂಗ್ವೇಜಸ್ ಎಲ್ಲ ಹೇಳ್ಕೊಡ್ತಾರೆ. ಬಿಕಾಸ್ ಅಲ್ಲಿ ಮಾತಾಡೋದಕ್ಕಾಗಲ್ಲ, ನೀರು ಒಳಗಡೆ ಕೇಳಿಸಲ್ಲ. ಸೊ ಸೈನ್ ಲ್ಯಾಂಗ್ವೇಜಸ್ ಥ್ರೂನೇ ನಾವು ಕಮ್ಯುನಿಕೇಟ್ ಮಾಡಬೇಕು ಅವ್ರನ್ನ. ಅವ್ರು ಹೇಳ್ಕೊಟ್ಟಿರೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವ್ರು ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳ್ತಾರೆ. ಬಿಕಾಸ್ ಅಲ್ಲಿ ಹೋದ್ಮೇಲೆ ನಾವು ಪ್ಯಾನಿಕ್ ಆಗಿಬಿಡ್ತೇವೆ. ಸೊ ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅದು ನಮಗೆ ಈಸಿ ಆಗುತ್ತೆ. ನಾವು ರೀಚ್ ಆದ್ವಿ ನೇತ್ರಾಣಿ ಐಲ್ಯಾಂಡ್ಗೆ. ಸೊ ಇಲ್ಲೇ ನಮಗೆ ಸ್ವಲ್ಪ ನೀರಲ್ಲಿ ಹಾಗೆ ಸ್ನಾರ್ಕ್ಲಿಂಗ್ ಮಾಡೋದಕ್ಕೆ ಬಿಡ್ತಾರೆ. ಅಂದರೆ ಜಸ್ಟ್ ನೀರಲ್ಲಿ ನಮ್ಮನ್ನ ಹಾಗೆ ಬಿಡ್ತಾರೆ. ಒಳಗಡೆ ಡೀಪ್ ಡೈವ್ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಅದು ನಮಗೆ ಪ್ರಾಕ್ಟೀಸ್ ಆಗೋದಕ್ಕೆ, ಸ್ವಲ್ಪ ನಾವು ಕಂಫರ್ಟಬಲ್ ಆಗೋಕ್ಕೆ ಅಂತ. ಸೊ ನಮ್ಗೆ ಓಕೆ ಅಂತ ಹೇಳಿದಾಗ ಓಕೆ, ನಾವು 1 by 1 ಅವ್ರು ಕರೀತಾರೆ. ನಮ್ಮ ಬಾಡಿ ವೆಯ್ಟ್ ಎಷ್ಟಿರುತ್ತೆ ಅದ್ರ ಬೇಸಿಸ್ ಮೇಲೆ ಸಿಲಿಂಡರ್ ನಮಗೆ ಹಾಕ್ತಾರೆ. ತುಂಬ ವೆಯ್ಟ್ ಇತ್ತು. ನಾನು ಅಲ್ಲಿ ಸಿಲಿಂಡರ್ ನಮ್ಗೇನು ಹಾಕೊಂಡು ಆ ಗೇರ್ಸ್ನೆಲ್ಲ ಹಾಕೊಂಡು ನಂಗೆ ನಿಂತ್ಕೊಳ್ಳೋದಕ್ಕೂ ಆಗಲಿಲ್ಲ, ಅಷ್ಟು ವೆಯ್ಟ್ ಇರುತ್ತೆ. ಬಟ್ ನೀರೊಳಗಡೆ ಹೋದರೆ ನಮ್ಗೆ ಆ ವೆಯ್ಟ್ ಏನೂ ಗೊತ್ತಾಗಲ್ಲ ಆಬ್ವಿಯಸ್ಲಿ. ಬಟ್ ಅದು ಹೋಗುವಾಗ ಆ್ಯಂಡ್ ಬರುವಾಗ ನನಗೆ ನಿಜವಾಗ್ಲೂ ಕಷ್ಟ ಆಯಿತು. ಅಷ್ಟು ವೆಯ್ಟ್ ನಂಗೆ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ. ಬಟ್ ಅಲ್ಲಿ ಇಟ್ಕೊಂಡು ಹೆಲ್ಪ್ ಮಾಡ್ತಾರೆ ಆಬ್ವಿಯಸ್ಲಿ. ಗೇರ್ಸ್ ಎಲ್ಲ ಹಾಕ್ಕೊಂಡು ನೀರಲ್ಲಿ ಜಂಪ್ ಮಾಡೋ ಟೈಮಲ್ಲಿ ನನಗೆ ತುಂಬ ಭಯ ಆಗೋಕ್ಕೆ ಶುರು ಆಯಿತು. ಅದು ಹೇಗಿರುತ್ತೆ ಏನು ಅಂತ ತುಂಬ ಭಯ ಆಯಿತು. ನನಗೆ ಶಾರ್ಟ್ ಸೈಟ್ ಇರೋದ್ರಿಂದ ನಾನು ಸ್ಪೆಕ್ಸ್ ಹಾಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ. ಸೊ ಅಲ್ಲಿ ಮ್ಯಾಗ್ನಿಫೈಯರ್ಸ್ ಅದೇನು ನಮಗೆ ಹೈಸ್ ಹಾಕೊಂಡಿದ್ದೀನಿ ಅದನ್ನು ವಿಂಡೋ ಅಂತ ಹೇಳ್ತಾರೆ. ಮ್ಯಾಗ್ನಿಫೈಯಿಂಗ್ ವಿಂಡೋ ಕೂಡ ಇರುತ್ತೆ. ಬಟ್ ನಾನು ನಾರ್ಮಲ್ಲೇ ಹಾಕೊಂಡು ಹೋದೆ. ಬಟ್ ಆಪ್ಷನ್ ಇರುತ್ತೆ ಮ್ಯಾಗ್ನಿಫೈಯಿಂಗ್ ವಿಂಡೋ ಹಾಕೊಳ್ಳೋಕ್ಕೆ. ನಾವು ನೀರಲ್ಲಿ ಹೋಗೋವರೆಗೂ ಭಯ ಅಷ್ಟೇ. ಬಟ್ ಇಮಿಡಿಯೇಟ್ಲಿ ಹೋಗಿದ ತಕ್ಷಣ ನಮ್ಮನ್ನ ಕೆಳಗಡೆ ಕರ್ಕೊಂಡು ಹೋಗ್ಬಿಡಲ್ಲ. ಸೊ ನಾವು ಕಂಫರ್ಟಬಲ್ ಆಗಿದ್ದರೆ ಮತ್ತೊಂದು ಸಲ ರಿವೈಸ್ ಮಾಡ್ತಾರೆ. ಓಕೆ, ಸೈನ್ ಲ್ಯಾಂಗ್ವೇಜ್ನ ಮತ್ತೊಂದು ಸಲ ಪ್ರಾಪರಾಗಿ ಎಲ್ಲ ಹೇಳಿಬಿಟ್ಟು ನಮ್ಮನ್ನು ನಮ್ಮ ಕಂಫರ್ಟಬಲ್ ಇದ್ದರೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಂದ್ಸಲ ನೀರು ಒಳಗಡೆ ಹೋದ್ಮೇಲೆ ನನಗೆ ಭಯ ಆಗಲಿಲ್ಲ. ನನ್ನ ಡೈವರ್ ಏನಿದ್ರು ಅವ್ರು ನನ್ನ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಸೊ ದಟ್ ನನಗೆ ಸ್ವಲ್ಪ ನಾರ್ಮಲ್ ಫೀಲ್ ಆಯಿತು.
ಆಮೇಲೆ ನಾನು ಕೆಳಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ, ಅವರು ಓಕೆನಾ ಹೋಗ್ಬೋದಾ ಅಂತ ಕೇಳಿದ್ರು ಓಕೆ ಅಂತ ಕೆಳಗಡೆ ಬಂದೆ. ಬಟ್ ನಾವು ಕೆಳಗಡೆ ಬರ್ತಾ ನಮಗೆ ತುಂಬ ಕಿವಿ ನೋವು ಬರುತ್ತೆ. ಓಕೆ, ಆ ಪ್ರೆಷರ್ಗೆ ನನಗಂತೂ ತುಂಬ ಕಿವಿ ನೋವು ಬರ್ತಾ ಇತ್ತು. ಸೊ ಅದನ್ನು ಪ್ರೆಷರ್ ರಿಲೀಸ್ ಮಾಡೋಕ್ಕೆ ಹೇಳ್ಕೊಡ್ತಿದ್ದಾರೆ ನೋಡಿ. ಆ ನೋಸ್ ಇಟ್ಕೊಂಡ್ರೆ ಅದು ಪ್ರೆಷರ್ ರಿಲೀಸ್ ಆಗುತ್ತೆ. ಬಟ್ ಬೇರೆಯವ್ರಿಗೆ ಎಲ್ಲ ಏನಾಯಿತು ಅಂತ ಹೇಳಿದ್ರೆ ಕಿವಿ ನೋವಿಂದ ಕೆಲವರು ಒಳಗಡೆ ಹೋಗಲೇ ಇಲ್ಲ. ಆ ಪ್ರೆಷರ್ ರಿಲೀಸ್ ಮಾಡಿದ್ರೆ ಕಿವಿ ನೋವು ಕಡಿಮೆ ಆಗುತ್ತೆ. ಬಟ್ ಆ ಕಿವಿ ನೋವು ಬಂದ ತಕ್ಷಣ ಅವ್ರಿಗೆ ಪ್ಯಾನಿಕ್ ಆಗಿಬಿಡ್ತೀವಿ ನಾವು. ಸೊ ಪ್ರೆಷರ್ ರಿಲೀಸ್ ಮಾಡಿದ್ರೆ ಕಿವಿ ನೋವು ಹೋಗುತ್ತೆ. ಸ್ವಲ್ಪ ಅವೇರ್ ಆಗಿ ನಾವು ರಿಲೀಸ್ ಮಾಡಿದೆ ನಾನು. ಸೊ ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಷ್ಟೊಂದು. ಮತ್ತು ನಾವು ತುಂಬ ಕಾನ್ಷಿಯಸ್ ಆಗಿರಬೇಕಾಗತ್ತೆ. ಯಾಕೆ ಅಂದರೆ ನಾವು ಬಾಯಲ್ಲಿ ಉಸಿರಾಡ್ತಾ ಇರ್ತೀವಿ. ಯೂಶ್ವಲಿ ನಾವು ನ್ಯಾಚುರಲ್ ನಮ್ದು ಏನಂದರೆ ನಾವು ಮೂಗಲ್ಲಿ ಉಸಿರಾಡ್ತೀವಿ. ಬಟ್ ಅಲ್ಲಿ ಹೋದಾಗ ಸಮ್ಟೈಮ್ ನಾನು ಸಡನ್ನಾಗಿ ಮರ್ತೋಗ್ಬಿಡ್ತಿದ್ದೆ ನಾನು ಬಾಯಲ್ಲಿ ಉಸಿರಾಡಬೇಕಂತ. ಸೊ ಆಬ್ವಿಯಸ್ಲಿ ನೋಸ್ ಎಲ್ಲ ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ. ನಾವು ಬಾಯಲ್ಲಿ ಉಸಿರಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಸಫೋಕೇಶನ್ ಶುರು ಆಗಿ ತುಂಬ ಪ್ಯಾನಿಕ್ ಆಗ್ತೀವಿ. ಸೊ ನಾನು ಒಂದೇ ಸಲ ಆ ಥರ ಆಯಿತು. ಬಟ್ ಮತ್ತೆ ಅವೇರ್ ಆಗಿಬಿಟ್ಟು ನಾನು ಬಾಯಲ್ಲಿ ಉಸಿರಾಡೋಕ್ಕೆ ಶುರು ಮಾಡಿದೆ. ಸೊ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿ ಬಾಯಲ್ಲಿ ಉಸಿರಾಡಬೇಕು. ಅದಾದಮೇಲೆ ನಾನು ಮ್ಯಾನೇಜ್ ಮಾಡಿಕೊಂಡು ಆರಾಮಾಗೆಲ್ಲ ನೋಡ್ತಾ ಇದ್ದೆ. ಲೈಫಲ್ಲಿ ಎಲ್ಲರೂ ಈ ಥರ ಒಂದ್ಸಲ ಆದರೂ ಅಡ್ವೆಂಚರಸ್ ಕೆಲಸ ಮಾಡಬೇಕು. ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ. ಆ್ಯಂಡ್ ನನಗಂತೂ ತುಂಬ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ತುಂಬ ಹ್ಯಾಪಿ ಫೀಲ್ ಆಗ್ತಾ ಇತ್ತು. 25 to 30 minutes ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ನಮಗೆ ಫುಲ್ ಅಷ್ಟರಲ್ಲೇ ನಂಗೆ ತುಂಬ ಸುಸ್ತಾಗಿ ಎಲ್ಲರಿಗೂ ಫುಲ್ ಟಯರ್ಡ್ ಆಗಿದ್ವಿ. ನೀವು ನೋಡ್ತಾ ಇರ್ಬೋದು ವೀಡಿಯೋನಲ್ಲಿ. ನಾನಿನ್ನ ನನಗೆ ಕಿವಿ ಮೂಗು ಎಲ್ಲ ಫುಲ್ ಬ್ಲಾಕ್ ಆಗಿದೆ. ಸೊ ಇಲ್ಲಿಂದ ನಾವು ಹೊರಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮಗೆಲ್ಲ ಹೇಗೆ ಅನಿಸ್ತು ಅಂತ ನಾವು ಹೇಳ್ತೀವಿ. ಇಲ್ಲ, ಮುರುಡೇಶ್ವರ ಟೆಂಪಲ್ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇಲ್ಲೇ ಸ್ನಾನ ಮಾಡ್ಕೊಳ್ಳೋಕ್ಕೆಲ್ಲ ಆಪ್ಷನ್ ಇರುತ್ತೆ. ನಾವು ಬಿಸಿನೀರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ. ಅಷ್ಟರಲ್ಲೇ ಟೈಮ್ ಆಗೋಗಿತ್ತು 8 ಗಂಟೆ. ಟೆಂಪಲ್ ಹೊರಗಡೆಯಿಂದನೇ ನೋಡ್ಕೊಂಡ್ವಿ. ಸ್ಕೂಬಾ ಡೈವಿಂಗ್ ಬರ್ತೀರಾ ಅಂದರೆ ಇಲ್ಲೇ ಹೋಲ್ ಡೇ ಕನ್ಸ್ಯೂಮ್ ಆಗಿಬಿಡತ್ತೆ. ಮುರುಡೇಶ್ವರ ಸ್ಕೂಬಾ ಡೈವಿಂಗ್ ರಿಲೇಟೆಡ್ ಏನಾದರೂ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ಕಂಪ್ಲೀಟ್ಲಿ ಕೋಸ್ಟಲ್ ಸೈಡ್ ಫುಡ್ ತಿನ್ಬೇಕಂತ ನಿಯರ್ ಬೈ ಹೋಟೆಲಲ್ಲೇ ಬಂದ್ವಿ. ಆ ಹೋಟೆಲ್ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ. ಟೆಂಪಲ್ ಆ್ಯಂಡ್ ಬೀಚ್ಗೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸೇ. ಶಿ ಇಸ್ ವೆಜಿಟೇರಿಯನ್. ಮೊಸರನ್ನ ತಿಂತಾ ಇದ್ದಾಳೆ. ನಾವೆಲ್ಲ ಅವಳ ಮುಂದೆ ಫಿಶ್, ಪ್ರಾನ್, ಚಿಕನ್ ಎಲ್ಲ ತಿಂತಾ ಇದ್ದೀವಿ. ಆ್ಯಂಡ್ ಇವರು ಉದ್ದಿನೋಡೆ ಜೊತೆ ಚಿಕನ್ ಫ್ರೈ ತಿಂತಾ ಇದ್ದಾರೆ. ಉದ್ದಿನೋಡೆನ ಹೊರಗಡೆಯಿಂದ ಪಾರ್ಸಲ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ಅನ್ಹೆಲ್ತಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಜಾಸ್ತಿ ಅನ್ಹೆಲ್ತಿ ಐಟಮ್ಸ್ ಎಲ್ಲ ತಿನ್ನಬೇಡಿ ನೀವು ಕೂಡ. ನಾನು ತಿನ್ನಲ್ಲ, ರೇರ್ ಕೇಸಲ್ಲಿ ತಿಂತೀನಿ ಅಷ್ಟೇ. ಓಕೆ, ಆಮೇಲೆ ಅಲ್ಲಿಂದ ನಮ್ಮ ಸ್ಟೇಗೆ ರೀಚ್ ಆಗೋವರೆಗೂ ನಾನು ಫುಲ್ ನಿದ್ದೆ ಮಾಡ್ತಾ ಇದ್ದೆ. ನಾವು ಬಂದು ಎಲ್ಲರೂ ವಾಕಿಂಗ್ ಬಂದಾಗ ನಮಗೆ ಒಂದು ಸರ್ಪ್ರೈಸ್ ಕೊಟ್ಟರು. ನೆಕ್ಸ್ಟ್ ನಾವೆಲ್ಲ ಹೋಗಿ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬಾಯ್.